ಇದು 55 ಲಕ್ಷ ರೂಪಾಯಿ ಇದು ಬರೀ ಸೆಡ್ಡಿಗಾಗಿ ನಾವು ಇದು ಮಾಡಿ. ಈಗ ಬಹಳಷ್ಟು ಜನ ಏನ್ ಮಾಡ್ತಾರ್ರಿ ವಿಡಿಯೋ ನೋಡಿ ಈಗ 600 ಲೀಟ್ರು 7 ಲೀಟ್ರು 40 ರೂಪಾಯಿ ಲೆಕ್ಕ ಮಾಡ್ರೆ ಜಾಸ್ತಿ ಅದಾರ್ರಿ. ಅದು ಆತರ ಏನು ಈಗ ಲಾಭಾಂಶ ಇಟ್ಕೊಂಡ್ ಮಾಡಂಗಿಲ್ಲ. ಇದನ್ನ ಹೆಂಗಂದ್ರೆ ಶ್ರಮನೂ ಕೂಡ ಬಾಳ ಐತ್ರಿ, ಇದು ಬಂಡವಾಳನು ಬಾಳ ಐತಿ. ಆಮೇಲೆ ಅಷ್ಟೇ ಕಾಳಜಿನೂ ಮಾಡಬೇಕು. ಸುಮ್ನೆ ಕುತ್ಕೊಂಡು ಇದು 700 ಲೀಟ್ರ್ 40 ರೂಪಾಯಿ ಇಷ್ಟು ಲಕ್ಷ ಆಗತ್ತೆ ಅಷ್ಟು ಲಕ್ಷ ಆಗತ್ತೆ ಅಂದ್ರಲ್ಲ, ಅದಕ್ಕೆ ಎಷ್ಟು ನಾವು ಶ್ರಮ ವಹಿಸಿ ಮಾಡಿದೆ ಲಾಭ ಐತ್ರಿ ಇದರಲ್ಲಿ. ಸರ್ ನಮ್ಮ ಹೆಸರು ಮಾದೇಸ್ವಾಮಿ ಅಂತ. ನಮ್ದು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಹುಣಸಿಕಟ್ಟೆ ಗ್ರಾಮ. ಸರ್ ಈಗ 70 ಹಸು ಇದಾವ್ರಿ. ಮೊದಲು ಒಂದು 40 ಇದ್ದು ರೀ. ಈ ನಂತರ ಒಂದೊಂದು ಜಾಸ್ತಿ ಮಾಡ್ಕೊಂತ ಈಗ 70 ತಂದೀವಿ. ಈಗ ಇನ್ನ ಒಂದು 30 ರಿಂದ 35 ಹಸು ತರವದಾವೆ. ಒಟ್ಟ ಒಂದ್ 100-105 ಹಸು. ಇದ್ರದ್ದು ಫಾರಂ ಇರೋದೇ 105 ಹಸು ಫಾರಂ. 104 ಪ್ರತಿಯೊಂದಕ್ಕೂ ಈ ತರ ವ್ಯವಸ್ಥೆ ಆಗಿರೋದು. ಅಂದ್ರೆ ಒಂದು ಬಾನೆ ಬಳೆ ಅದಕ್ಕೆ ಸರಿಯಾಗಿ 5 ಅಡಿ ಜಾಗ ಪ್ರತಿಯೊಂದನ್ನು ಕೂಡ ನಾವು ವ್ಯವಸ್ಥಿತವಾಗಿ ಸುಮಾರು 104 ಆಕಳಕ್ಕೆ ಮಾಡಿದೀವಿ. ಈ ಫಾರಂ ಮಾಡಿ 1 ವರ್ಷ ಆಯ್ತು. ಈಗ ಇದು ಟೋಟಲ್ ಒಂದು 55 ಲಕ್ಷ ಬಿಲ್ಡಿಂಗ್ ಖರ್ಚಾಗಿರೋದು. ಸರ್ 55 ಲಕ್ಷ ಇಲ್ಲ, ಇದನ್ನ ಮೊದಲಿಂದಾನೇ ಇದನ್ನ ಮಾಡ್ಕೊಂತ ಬರ್ತಾ ಇದೀವಲ್ಲ, ಇದರಿಂದ ಅನುಕೂಲ ಕಾಣಿಸುತ್ತೆ, ಹಂಗಾಗಿ ಹೆಚ್ಚಾಗಿ ಮಾಡ್ತಾ ಇದ್ವಿ ಅಷ್ಟೇ. ಅಂದ್ರೆ ಫಸ್ಟ್ ನಿಮ್ಮ ಹಸು ಇದು ಸರ್? ಫಸ್ಟ್ ಯಾವಾಗ ಇದಾವ್ರಿ 2007 ಇದಾವ್ರಿ. ಮೊದಲು ಎಷ್ಟಿದ್ವು ಸರ್? ಮೊದಲು 10, 20, 30 ಈ ತರ ಮಾಡ್ಕೊಂತ ಈಗ ಇಲ್ಲಿ 70ಕ್ಕೆ ಬಂದತ್ರೆ. ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಒಂದು 100ಕ್ಕೆ ಬರ್ತತ್ರಿ. ಓ, ಇನ್ನೊಂದ್ 2 ತಿಂಗಳಿಗೆ 100 ಟಚ್ ಮಾಡ್ತಾರೆ. 100 ಟಚ್ ಅಂದ್ರೆ ಈಗ ಹಸು ಹುಡುಕ್ತಾ ಇದೀವಿ, ಸಿಗ್ತಾ ಇಲ್ಲ. ಇನ್ನ ಅಷ್ಟು ಎಲ್ಲ ಕಾಸ್ಟ್ಲಿ ಆಗ್ಬಿಟ್ಟವೆ. ಮೊದಲೆಲ್ಲ 50-60 ಸಾವಿರ ರೂಪಾಯಿ ಸಿಗ್ತಾ ಇದ್ದಾವು, ಈಗ 1 ಲಕ್ಷ ಚಿಲ್ಲರೆ ಆಗಿದಾವೆ. ಈಗ ಎಲ್ಲಿಂದ ತರೋದು ಸರ್ ನೀವು ಹಸುಗಳನ್ನೆಲ್ಲ? ಸರ್ ಈಗ ಏನಂದ್ರೆ ತುಮಕೂರು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಈ ಕಡೆ ಗುಬ್ಬಿ, ಆ ಸೈಡಿಂದ ತರ. ಸರ್ ಈಗ ರೈತರು ಒಳ್ಳೆ ಹಸುಗಳನ್ನ ಆಯ್ಕೆ ಮಾಡ್ಕೋಬೇಕಂದ್ರೆ ಯಾವ ತರ ಆಯ್ಕೆ ಮಾಡ್ಕೋಬೇಕು ಸರ್? ಒಂದೇನಂದ್ರೆ ಈಗ ಅವು ಹಲ್ಲು ನೋಡೋದಾಗ್ಲಿ, ಮಲೆ ತೊಟ್ಟು, ಅವು ಬಾಡಿ ಸೈಜು ಎಲ್ಲ ಒಂದೊಂದು ನೋಡಿ ತರ್ಬೇಕ್ರಿ. ಅದು ನಮಗಿಂತನ ನಮ್ಮ ಅಣ್ಣ ಸ್ವಲ್ಪ ಬಹಳ ಅನುಭವಿಸ್ತದನ್ರಿ, ಆತ ಜಾಸ್ತಿ ಹೋಗೋಣ ಹಸು ತರಕ್ಕೆ. ಕೆಲವೊಂದ್ ಕಡೆಗೆ ಗ್ಯಾರಂಟಿ ಕೊಡ್ತಾರ್ರಿ, 10 ಲೀಟ್ರು 15 ಲೀಟ್ರು 12 ಲೀಟ್ರು 17 ಲೀಟ್ರ್ ಅದೇ ಬರ್ತಾವ್ರಿ. ಕೆಲವೊಂದು ಸಂತಿಗಳಿಗೆಲ್ಲ ಮತ್ತೆ ಸ್ವಲ್ಪ ಅನುಭವ ಇದ್ರೆ ತರಬೇಕಾಗುತ್ತೆ. ನೀವು ಹಸುಗಳನ್ನೆಲ್ಲ ಎಲ್ಲಿಂದ ತರ್ತೀರಾ ಸರ್? ಅಂದ್ರೆ ಸಂತಿಗೆ ಹೋಗಿ ತಗೊಂಡ್ಬರ್ತೀರಾ ಅಥವಾ ರೈತರ? ನಾವು ಸಂತಿಗೆ ಹೋಗಿ ತಂದಿಲ್ಲ, ಅಲ್ಲೆಲ್ಲೆಲ್ಲ ಎಲ್ಲ ರೈತರ ನಂಬಿಕೆ ರೈತರ ಹತ್ರನೇ ತರ. ಈಗ ಸಾಮಾನ್ಯ ರೈತರು ನಾವು ಇವತ್ತು ಹಸು ಬೇಕು ಅಂತಂದ್ರೆ ಎಷ್ಟು ಹಸುಗಳಿಂದ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ಸರ್? ಒಂದು 10 ಆದ್ರೂ ಇರ್ಬೇಕ್ರಿ. ಈಗ ಒಂದು 10 ಆಕಳು ಇತ್ತು ಅಂದ್ರೆ ಈ ಕನಿಷ್ಠ ಅಂದ್ರೆ ಒಂದು 70-80 ಲೀಟ್ರ್ ಬೆಳಿಗ್ಗೆ ಸಾಯಂಕಾಲ ಹಾಕ್ಬೋದು. ಅಂದ್ರೆ ಒಂದು 150 ಲೀಟರ್ ತನಕ ಹಾಕ್ಬೋದು. ಮತ್ತೆ ಅದು ಖರ್ಚಿಗೆ ಎಲ್ಲ ಕಳೆದು ಅವ್ರಿಗೆ ಒಂದು ಅನುಕೂಲ ಆಗುತ್ತೆ. ಅಂದ್ರೆ ಕಡಿಮೆ 1, 2, 3 ಹಸುಗಳು ಸಾಕಿದ್ರೆ ಲಾಭ ಆಗಲ್ಲ ಅಂತೀರಾ? ಲಾಭ ಆಗುತ್ತೆ. ಅದು ಈ ತರ ಫಾರ್ಮ್ ಮಾಡಿದಲ್ಲ, ಮನೆಯಲ್ಲೇ ಸಾಕಿ ಮಾಡಿದ್ರೆ ಆಗುತ್ತೆ. ಕಡಿಮೆ ಹಸುಗಳನ್ನ ಸಾಕಿದ್ರೆ ಮನೆಯಲ್ಲೇ ಸಾಕ್ಬೇಕು, ಫಾರ್ಮ್ ಮಾಡಿ ಸಾಕಂಗಿಲ್ಲ. ಫಾರ್ಮ್ನಲ್ಲಿ ಅಂದ್ರೆ ಅದಕ್ಕೆ ಮೇಂಟೆನೆನ್ಸ್ ಆಗಲ್ಲ. ಮಿನಿಮಮ್ 10 ಇದ್ರೆ. ಈಗ ನೀವು 70 ಹಸು ನೋಡ್ಕೊಳಕ್ ಎಷ್ಟು ಜನ ಇದಾರೆ ಸರ್? ಒಂದು 6 ಜನ ಅದಾರ್ರಿ. 4 ಜನ ಪರ್ಮನೆಂಟ್ ಅದಾರ್ರಿ, ಇನ್ನಿಬ್ರು ಎಕ್ಸ್ಟ್ರಾ. ಒಂದು 30 ರೀ. ಒಂದು ಫ್ಯಾಮಿಲಿ 30 ಆಕಳ ನೋಡ್ಕೊಂತಾರೆ. ಓ, ಒಂದ್ ಫ್ಯಾಮಿಲಿ 30 ಆಕಳ. ಎಲ್ಲಿಯವ್ರು ಸರ್ ನೋಡ್ಕೊಳಕ್ ಇರೋರು? ಇಲ್ಲ ಸಿರಿಬೇರ್ರಿ. ಓ, ನೀವು ಯಾರು ಉತ್ತರ ಭಾರತದವರು? ಉತ್ತರ ಭಾರತ ಇಲ್ಲ, ಅವ್ರನ್ನೆಲ್ಲ ಬಿಟ್ಟು ಹೋದ್ರಿ. ಸ್ವಲ್ಪ ಅವ್ರಿಗೂ ನಮಗೂ ಅಷ್ಟೊಂದು ಏನೋ ಸೆಟ್ ಆಗಲ್ಲ. ಓಕೆ, ನಮ್ಮ ಪದ್ಧತಿಗಳೇ ಬೇರೆ, ಅವ್ರ ಪದ್ಧತಿಗಳೇ ಬೇರೆ, ಹಂಗಾಗಿ ಸ್ವಲ್ಪ ಸರಿ ಹೋಗ್ಲಿಲ್ಲ. ಈಗ ಇಲ್ಲೇ ಲೋಕಲ್ ಇದು 36 ಅಡಿ ಹಗಲ ರೀ, 333 ಅಡಿ ಉದ್ದ ಇದೆ. ಇದನ್ನ ಏನಂದ್ರೆ 20 ಆಕಳದ್ದು 18, 19, 20 ಈ ತರ ಒಂದೊಂದು ಪೋಷನ್ ಐತ್ರಿ ಆಕಳದ್ದು. ಈ ಕಡೆ 18 ಆಕಳ, ಆ ಕಡೆ 18 ಆಕಳ ರೀ. ಅದಕ್ಕೆ ಆಲ್ ಇಂಡಿಯಾ ಮಿಷನ್ಸ್ ರೀ, ಮಿಲ್ಕಿಂಗ್ ಮಿಷನ್ ಏನದಾವಲ್ಲ ಅವು ಎಲ್ಲಾ ಪೋಷನ್ಗೆ ಹಾಕಿವ್ರಿ. ಒಟ್ಟು 8 ಮಿಷನ್ ಹಾಕಿವಿ ಈಗ ಎಲ್ಲ ಅಲ್ಲೆಲ್ಲಿ ಆ ಪೋಷನ್ಗೆ ಅವು ಆನ್ ಮಾಡಕ್ಕೆ. ಇವು ಮೊನ್ನೆ ಸರ್ಕಾರದಿಂದ ಸಬ್ಸಿಡಿ ಬಂದಂತ 2 ಬಂದವ್ರೆ, ಇವನ್ ಹಾಕಿವ್ರಿ. ಅವು ಇನ್ನು ಯಾವ ತರ ಕೆಲಸ ಮಾಡ್ತಾವಂಬದು ಇನ್ನು ಗೊತ್ತಿಲ್ಲ ಸರ್. ಈಗ ನಾವು ಯಾವ್ದನ್ನು ಬೇರೆ ಪ್ರಯೋಗ ಏನು ಮಾಡಿಲ್ರಿ. ನಾವು ಮೊದಲಿಂದನೂ ಮೆಕ್ಕೆಜೋಳದ ನುಚ್ಚು, ಶೇಂಗಾ ಹಿಂಡಿ ಮತ್ತು ಸ್ವಲ್ಪ ಈಗೇನಿದು SKM ಪೇಣಿ ಅಂತಂದೇಳಿ ಇದನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೀವಿ ಅಷ್ಟೇ. ನಾವು ಮೇನ್ ಆಗಿ ಶೇಂಗಾ ಹಿಂಡಿ ಮತ್ತು ಮೆಕ್ಕೆಜೋಳನೇ ಜಾಸ್ತಿ. ಈ SKM ಪೇಣಿ ಮೊದಲು ನಾವು ಆರೋಗ್ಯಕ್ಕೆ ಹಾಕ್ತಿದ್ವಿ ರೀ. ಆರೋಗ್ಯಕ್ಕೆ ಹಾಕ್ಬೇಕಾದ್ರೆ ಆರೋಗ್ಯದ ಒಂದು ಸಂತೋಷ ಪೇಣಿ ಅಂತ ಬರ್ತೈತ್ರಿ, ಅದು ಚೆನ್ನಾಗಿ ಬರ್ತಿತ್ತು. ಈಗ ನಾವು ಆರೋಗ್ಯ ಬಿಟ್ಟು ಈಗ ಹೆರಿಟೇಜ್ ಕಂಪ್ನಿಗೆ ಆಗ್ತಾ ಇದ್ವಿ ರೀ. ಹೆರಿಟೇಜ್ ಕಂಪ್ನಿಯಲ್ಲಿ ಪರವಾಗಿಲ್ಲ, ರೇಟು ಚೆನ್ನಾಗೈತ್ರಿ. ಹಾಲಿನ ರೇಟ್ ಈಗ ಅದು 38 ರಿಂದ 43 ರೂಪಾಯಿ ತನಕ ರೇಟ್ ಸಿಗುತ್ತೆ. ಆಕಳದ ಹಾಲಿಗೆ ರೇಟ್ ಸಿಗುತ್ತೆ ರೀ. ಎಮ್ಮೆ ಹಾಲಿಗೆ 70 ರೂಪಾಯಿ ತನಕ ಇದೆ. ಈಗ ನವೇನು ಎಮ್ಮೆಗಳು ಯಾವ ಇಲ್ಲ, ಈಗ ಕೇವಲ ಆಕಳುಗಳು 40, 41, 42 ತನಕ ಸಿಗುತ್ತೆ ಒಂದೊಂದಿನ. ಫುಡ್ 2 ಟೈಮ್ ಬೇಕೇ ಬೇಕು. ಬೆಳಿಗ್ಗೆ 6 ಗಂಟೆ ಸುಮಾರಿನಾಗ, ಸಾಯಂಕಾಲ 6 ಗಂಟೆ ಸುಮಾರು ಕೊಡ್ತೀವಿ. ಮೇವು ಯಾವ್ದು ಕೊಡ್ತಾ ಇದ್ರ ಸರ್? ಮೇವು ಈಗ ನಮ್ದು ರಾಗಿ ಹುಲ್ಲು, ನೇಪೇರು, ಇವೆರಡೇ ನಮ್ ಸದ್ಯಕ್ಕೆ ಈಗ ಲಭ್ಯ ಇರೋದು. ಅಂದ್ರೆ ನೀವು ಹುಲ್ಲು ಎಲ್ಲ ಖರೀದಿ ಮಾಡ್ತೀರಾ ಹೇಗೆ ಸರ್?
ಹುಲ್ಲು ಇಲ್ಲೆಲ್ಲ ಸುತ್ತಮುತ್ತಲು ಒಂದು 7-8 ಹಳ್ಳಿಯಾಗೆಲ್ಲ ಖರೀದಿ ಮಾಡ್ತೀವಿ. ಒಂದು 100-120 ಲೋಡ್ ಖರೀದಿ ಮಾಡ್ತೀವಿ ಟ್ಯಾಕ್ಟ್ರಿ ಲೋಡ್ ಇಲ್ಲೇ ಖರೀದಿ ಮಾಡಿ ಈಗೆಲ್ಲ ಸ್ಟಾಕ್ ಮಾಡಿದ್ರಿ. ಈಗೆಲ್ಲ ಬಣಿಗಳು ಆ ಕಡೆಗೆಲ್ಲ ಇದಾವ್ರಿ. ಇದು ಈಗೇನು ಖರೀದಿ ಮಾಡಿದ್ದು ನೆಕ್ಸ್ಟ್ ಮುಂದಿನ ವರ್ಷ ಈ ದಿನ ತನಕ ನಾವು ಸ್ಟಾಕ್ ಮಾಡಿದ್ವಿ. ಈಗ ಅಷ್ಟು ಆಕಳ ಸೇರಿ ಎಷ್ಟು ಲೀಟರ್ ಹಿಂಡ್ತಾ ಇದ್ದಾರೆ ಸರ್? ಈಗ ಇದರಲ್ಲಿ ಗರ್ಭ ಇಂಥವು ಅಂದ್ರೆ 6 ತಿಂಗಳು 7 ತಿಂಗಳದ ಭಾಳ ಅದಾವ್ರಿ. ಈಗ ಏನಂದ್ರೆ ಒಂದು 350 ಆಗುತ್ತೆ. ಈಗ ಅಂದ್ರೆ 700 ಆಗುತ್ತೆ. 700 ಲೀಟರ್. 700 ಈ ಸದ್ಯಕ್ಕೆ ಅಂದ್ರೆ ನಮ್ಮ ಇಲಾಖೆ ಕಡಿಮೆ ಇರೋದು. ಮೇಯಿಂದ ಜಾಸ್ತಿ ಆಗ್ತಾವ್ರಿ. ಮೇಯಿಂದ ಕನಿಷ್ಠ ಅಂದ್ರೆ ಇನ್ನೊಂದು 25 ಕರ ಹಾಕೋದವ್ರಿ. ಏಪ್ರಿಲ್ ಮೇ ಜೂನ್ ನಲ್ಲಿ ಒಂದು 25 ಆಕಳು ಕರ ಹಾಕೋದವ್ರೆ. ಸಿಗತ್ರಿ. ಈ ಸದ್ಯಕ್ಕೆ ಒಂದು 350 700 ಒಂದು ದಿನಕ್ಕೆ 700 ಲೀಟರ್ ಆಗುತ್ತೆ. 700 ಲೀಟರ್. ಒಂದು 25 ಅದಾವಲ್ಲ, ಒಂದು 25 ಅದಾವ್ರಿ ಕರ ಹಾಕಾವ್ ಸರ್. ಕರ ಹಾಕಾವ್. ಓ ನೆಕ್ಸ್ಟ್ ಅವು ಒಂದಿಷ್ಟು ಕರ ಹಾಕಿದ್ರೆ 1000 ಲೀಟರ್ ಟಾರ್ಗೆಟ್ ಸರ್, ಹೆಚ್ಚು ಕಡಿಮೆ 1000 ಲೀಟರ್ ಜೂನಿಂದ ಆಗ್ಬೋದಂತ ಸರ್. ದಿನಕ್ಕೆ 28,000 ರೂಪಾಯಿ ಆಯ್ತು ಸರ್. ಆಗುತ್ತೆ. ಅದು ಅಷ್ಟೇ ಖರ್ಚಿರ್ತದಲ್ಲ, ಅಷ್ಟೇ ಖರ್ಚಿರ್ತೈತಿ. ಅಷ್ಟೇ 8 ಲಕ್ಷ 8.5 ಲಕ್ಷ ಆಯ್ತು ಸರ್. ಖರ್ಚು ಎಷ್ಟಾಗುತ್ತೆ ಸರ್ ಅದರಲ್ಲಿ? ಖರ್ಚು ನಾವು ಈಗ ಖರ್ಚಿಂದ ಹೆಂಗ್ ಗೊತ್ತರ, ಈಗ ಇದರಲ್ಲಿ 50 ಅಂದ್ರೆ 20% ಇಂದ 50% ಉಳಿಸಕ್ಕಂತ ಕೆಲವೊಂದು ರೀತಿ ನೀತಿಗಳು ಅದಾವ್ರಿ. ಅವ್ರಿಗೆ ಎಲ್ಲಿ ಫುಡ್ ಹೆಂಗ್ ಸಿಗುತ್ತೆ, ಮೇವ್ ಹೆಂಗ್ ಸಿಗ್ತತಿ, ಯಾವ ಫುಡ್ ಹಾಕ್ತಾರೆ, ಮೇಂಟೆನೆನ್ಸ್ ಹೆಂಗ, ಅದ್ರ ಮೇಲೆ ಹೋಗುತ್ತದು. ಈಗ ಕೆಲವೊಬ್ರು 20% ಉಳಿಸ್ಕೊಂತಾರ, ಕೆಲವೊಬ್ರು 40% ಉಳಿಸ್ಕೊಂತಾರ, 50% ಉಳಿಸ್ಕೊಂತಾರ. ನಮ್ಮದು ಪರವಾಗಿಲ್ಲ. ನಾವು ಇಲ್ಲಿ ಎಲ್ಲ ಮೇವು ಹತ್ರ ಅನುಕೂಲ ಸಿಗೋದ್ರಿಂದ ಒಂದ್ ಸ್ವಲ್ಪ ಅನುಕೂಲವಾಗಿ ಉಳಿತೈತೆ. ಮೇವು ಕತ್ತರಿಸಲ್ರಿ. ಇದನ್ನ ನಾವು ಯಾವ್ದನ್ನು ಮೇವು ಕತ್ತರಿಸಲ್ಲ. ಇದ್ರು ರಾಗಿ ಹುಲ್ಲು, ಒಂದ್ ರಾಗಿ ಹುಲ್ಲು, ಒಂದ್ ಹಸೆ ಮೇವು, ಮತ್ತೆ ಒಂದ್ ರಾಗಿ ಹುಲ್ಲು. ಹಸೆ ಹುಲ್ಲು ಕೂಡ ಕತ್ತರಿಸಲ್ಲ ನಾವು, ಚಾಪ್ ಮಾಡಲ್ಲ. ಚಾಪ್ ಮಾಡಕ್ 3-4 ಮಿಷನ್ ಅದಾವ್ರಿ. ಆದ್ರೆ ಏನ್ ಚಾಪ್ ಮಾಡಲ್ಲ. ಅವಕ್ಕೆ ಹೆಂಗೆ ಒಂದು ಹಂತದಾಗ ಎಳೆ ಇದ್ದದ್ದು ಒಂದ್ ಹಂತದಾಗ ಹಾಕ್ಬಿಟ್ರೆ ಪ್ರತಿಯೊಂದು ನಾವು ಎಲ್ಲ ತಿಂದ್ಬಿಡ್ತಾವ್ರಿ. ಯಾವ್ದು ಉಳಿಸಲ್ಲ. ಕಡ್ಡಿ ಗಿಡ್ಡಿ ಏನು ಉಳಿಸಲ್ಲ. ಏನು ಉಳಿಸಲ್ಲ. ಅಂದ್ರೆ ಸ್ವಲ್ಪ ಎಳೆ ಮೇವನೆ ಕಟ್ ಮಾಡೋದು ಜಾಸ್ತಿ. ಮೀಡಿಯಂ ಅಂದ್ರೆ ಪೂರಾ ಎಳೆದಲ್ಲ, ಒಂದ್ ಮೀಡಿಯಂ. ಅಂದ್ರೆ ಎಷ್ಟು ಟೈಮ್ ಕೊಡ್ತೀರಿ ಸರ್ ಮೇವನ? 3 ಟೈಮ್ ಸರ್. ಒಂದೇನಂದ್ರೆ ಬೆಳಿಗ್ಗೆ ರಾಗಿ ಹುಲ್ರೆ, ಮಧ್ಯಾಹ್ನ ಹಸೆ ಮೇವು, ಸಾಯಂಕಾಲ ಮತ್ತೆ ರಾಗಿ ಹುಲ್ಲು. ಈಗ ಹಸೆ ಮೇವು ಒಂದು ಮೇವು ಯಾಕೆ ಕೊಡ್ತೀವಿ ಅಂತಂದ್ರೆ, ಎರಡು ಹಸೆ ಮೇವು 3 ಹಸೆ ಮೇವು ಕೊಟ್ರೆ ಒಟ್ಟ ಫ್ಯಾಟು ಎಸ್ಎನ್ಎಫ್ ಬರಲ್ರಿ. ಅಂದ್ರೆ ಅದು 30 ರೂಪಾಯಿ ಕೂಡ ಬರಲ್ರಿ ಹಾಲದು. ಹೌದಾ? 27-28 ರೂಪಾಯಿ ಕೂಡ ಬರಲ್ಲ. ನಾವು ಎಷ್ಟು ಒಣ ಮೇವು ಕೊಡ್ತೀವಿ, ಎಷ್ಟು ತಿಂಡಿ ಕೈ ತಿಂಡಿ ಅಂತಂದ್ರೆ ಅದೇ ಫೀಡ್ ಏನ್ ಕೊಡ್ತೀವಲ್ಲ ಅದ್ರ ಮೇಲೆ ಅದು ಫ್ಯಾಟ್ ಎಸ್ಎನ್ಎಫ್ ಬರ್ತತ್ರಿ. ಹಂಗಾಗಿ ನಾವು ಹಾಲು ಹೆಚ್ಚು ಬರ್ಬೋದ್ರಿ. ಹಸೆ ಮೇವು ಹಾಕಿದ್ರೆ 1 ಲೀಟರ್ ಹೆಚ್ಚಿಗೆ ಬರ್ಬೋದ್ರಿ ಹಾಲು. ಬಟ್ ರೇಟ್ ಅಂತ ಏನು ಬರಲ್ಲ. ಅದು ರೇಟ್ ಸಿಗಲ್ಲ. ನಾವು ರೇಟ್ ಸಿಗ್ಬೇಕಪ್ಪ ಅಂದ್ರೆ ಒಣ ಮೇವು ಜಾಸ್ತಿ ಇರ್ಬೇಕು. ಹಿಂಡಿ ಅಂದ್ರೆ ಶೇಂಗಾ ಹಿಂಡಿ, ಮೆಕ್ಕೆಜೋಳ, ಆ ತರ ಏನು SKM ಪೇಣಿ ಹೇಳಿದ್ನಲ್ಲ ಆ ತರ ನಾವು ಮಾಡಿ ಒಣ ಮೇವು ಕೊಟ್ರೆ ಮಾತ್ರ ಫ್ಯಾಟು ಎಸ್ಎನ್ಎಫ್ ಬರಕ್ ಸಾಧ್ಯತೆ, ರೇಟ್ ಸಿಗಕ್ ಸಾಧ್ಯ. ಈಗ ನಾವು ಮೆಕ್ಕೆಜೋಳ ಅಂದ್ರೆ ನಮ್ದೇ ಜಿನ್ ಇದೆ. ನಮ್ದೇ ಜಿನ್ನಲ್ಲಿ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾವೇ ಜಿನ್ ಮಾಡ್ಕೊಂಡ್ಬಿಡ್ತೀವಿ. ಉಪ್ಪಿಟ್ಟು ರವಕ್ಕಿಂತ ಸ್ವಲ್ಪ ದಪ್ಪ ಇರ್ತತ್ರೆ. ಆ ಟೈಪ್ ನಾವು ಜಿನ್ ಮಾಡಿ ಇಟ್ಕೊಂಡಿರ್ತೀವಿ. ಒಂದೊಂದು ಆಕಳದ ಮೇಲೆ ನಾವು 2 kg 3 kg 5 kg ತನಕ ಮೆಕ್ಕೆಜೋಳ ಅಂದ್ರೆ ಪ್ರತಿಯೊಂದು ಆಕಳಕ್ಕೂ 1 kg ಹಿಂಡಿ ಮಾತ್ರ ಕಂಪಲ್ಸರಿ ಹಾಕ್ತದೆ. 1 kg ಹಿಂಡಿ, 1 kg ಹಿಂಡಿ, ಶೇಂಗಾ ಹಿಂಡಿ ಅದು ಮಾತ್ರ ಕಂಪಲ್ಸರಿ ಹಾಕ್ತದೆ. ಬೆಳಗ್ಗೆ ಒಂದು ಟೈಮು, ಸಾಯಂಕಾಲ ಒಂದು ಟೈಮ್ ಹಾಕ್ತೀವಿ. ಮೆಕ್ಕೆಜೋಳ ಮಾತ್ರ ಕೆಲವೊಂದು ಇದ್ರ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ತಿವಿ, ಒಂದೊಂದು ಲೆಕ್ಕಾಚಾರ ನೋಡ್ಕೊಂಡು. ಈಗ ಹಸುಗಳನ್ನ ಹಾಲು ಹಿಂಡೋ ಬೇರೆ ಅಥವಾ ಗರ್ಭ ಇರೋ ಬೇರೆ ಅಂತ ಏನಾರು ಬೇರೆ ಕೈ ತಿಂಡಿ ಕೊಡೋದು ಪ್ಲಾನ್ ಇದೆಯಾ ಹೆಂಗೆ? ಇಲ್ಲ, ನಾವು ಆತರ ಏನು ಮಾಡಲ್ರಿ. ಈಗ 7 ತಿಂಗಳು ತನಕ ಅವು ಗರ್ಭ ನಿಂತು 7 ತಿಂಗಳು ತನಕ ಹಾಲು ಹಿಂಡ್ತೀವ್ರಿ. 7 ತಿಂಗಳಿಂದ ಬಿಡ್ತೀವಲ್ಲ, ಆ 7 ತಿಂಗಳು ಬಿಟ್ಟಾಗ ಡ್ರೈ ಪೀರಿಯಡ್ ಅಂತಂದ್ರೆ ಸ್ವಲ್ಪ ಅವನ್ನ ಹಾಲು ಬಂದ್ ಮಾಡಕ ನಾವು 1 ವಾರ ಮಾತ್ರ ನಿಲ್ಲಿಸಿರ್ತೀವಿ. ಯಾವುದು ಫೀಡ ನಂತರ ಮತ್ತೆ ಅವನು ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಸೇಮ್ ಫೀಡೇ ಕೊಡ್ತೀರಿ ಅಂದ್ರೆ? ಇಲ್ಲ ಅಂದ್ರೆ ಮುಂದಿನ ತರ ಅದು ಹಾಲು ಬರಲ್ಲ, ಕಡಿಮೆ ಆಗುತ್ತೆ. ಆಗ ಅದು ಏನು ಹಾಲು ಬಂದಾಗಬೇಕು ಅದು ನೀರು ಹಾಕೊಡುತ್ತೆ. ಹಾಲು ಏನು ಬಂದಾಗಬೇಕು, ಆ ಬಂದಾಗಕ್ಕಾದ್ರೆ 1 ವಾರ ಮಾತ್ರ ನಾವು ಕೈ ತಿಂಡಿ ಅವನ್ನೆಲ್ಲ ನಿಲ್ಲಿಸಿರ್ತೀವಿ. ಹಸೆ ಮೇವು ಅವತರ ಎಲ್ಲ ನಿಲ್ಲಿಸಿರ್ತೀವಿ. ಅಂದ್ರೆ ಈಗ ಹಾಲು ಹಿಂಡೋಕ್ ಬೇರೆ ಕೈ ತಿಂಡಿ, ಹಿಂಡ್ಲಾರ್ದಕ್ ಬೇರೆ ಕೈ ತಿಂಡಿ ಅಂತ ಏನಿಲ್ಲ ಆತರ. ಅಂದ್ರೆ ಈಗ ಹಾಲು ಹಿಂಡ್ಲಾರ್ದಕ್ಕೆ ಹಿಂಡಿ ಹಾಕಲ್ರಿ. ಹಿಂಡಿ ಹಾಕಲ್ಲ. ಉಳುಕಿದೆಲ್ಲ ಮೆಕ್ಕೆಜೋಳ, SKM ಪೇಣಿ ಎಲ್ಲ ಹಾಕ್ತೀವಿ. ಆ ಹಿಂಡಿ ಹಾಕಿದ್ರೆ ಏನಾಗ್ತದೆ, ಮತ್ತೆ ಹಾಲು ರೈಸ್ ಆಗಿ ಮತ್ತೆ ಅವು ಕೆಚ್ಚಲ್ ಬಾವು ಆತರ ಆಗಕ್ ಸಾಧ್ಯತೆ ಇರ್ತತ್ರ. ಹಂಗಾಗಿ ಅವನ್ನ ಹಾಕಲ್ಲ. ಬಟ್ ನೀವು ಹಸು ಏನ್ ಸೇಲ್ ಮಾಡಲ್ಲ ಸರ್? ನಾವು ಹಸು ಸೇಲ್ ಮಾಡಲ್ಲ, ನಾವಿನ್ನು ತರ್ತೇವಿ. ಈಗ ಒಂದೇನಂದ್ರೆ ಅಂತ ಹಸು ಈಗ ಸದ್ಯಕ್ಕೆ ನಮ್ಮ ಹತ್ರ ಯಾವೂ ಇಲ್ಲ. ಎಲ್ಲ ಪರ್ಫೆಕ್ಟ್ ಇರೋ ಹಸುಗಳೇ ಇರೋದು. ಆತರ ಯಾವ ಸುಮಾರಿದ್ದವಾಗ್ಲಿ, ಕಡಿಮೆ ಹಾಲು ಕೊಡೋವಾಗ್ಲಿ, ವಯಸ್ಸಾದವಲ್ಲಿ ಯಾವೂ ಇಲ್ಲ ಇದರಲ್ಲಿ. ಹಂಗಾಗಿ ಅವನು ಕೊಡಂತದ್ದು ಸದ್ಯಕ್ಕೆ ಏನು ಇಲ್ಲ. ಇನ್ನ ನಮಗೆ ಇನ್ನೂ ಒಂದು 30-35 ಹಸು ಬೇಕ್ರಾ, ಅದನ್ನ ನಾವು ಹಂತವಾಗಿ ತರ್ತಾ ಇದೀವಿ, ತರ್ಕೊಂಡ್ಬರ್ತೀವಿ. ಬಟ್ ನಿಮ್ಮಲ್ಲೇ ಹುಟ್ಟಿದಂತ ಕರ ನೀವು ಇಟ್ಕೊಂಡಲ್ಲ ಸರ್? ಇಟ್ಕೊಂತೀವ್ರಿ. ನಮ್ಮಲ್ಲಿ ಹುಟ್ಟಿದವು ಅದಾವ್ರಿ. ಇದರಲ್ಲಿ ಅದಾವ. ಹುಟ್ಟಿದಾಗ ಏನಂದ್ರೆ
ಗಂಡು ಕರು ಆಗ್ಲಿ ಹೆಣ್ಣು ಕರು ಆಗ್ಲಿ ನಾವ್ ಯಾವನು ಕೊಟ್ಟಿಲ್ಲ, ಎಲ್ಲವನ್ನೂ ಇಟ್ಕೊಂಡಿವ್ರಿ. ಎಲ್ಲವನ್ನೂ ಇಟ್ಕೊಂಡು ಈ ದಕ್ಷಿಣ ಕರ್ನಾಟಕ ಇಲ್ಲ ಆತರ ಏನಿಲ್ಲ, ಅವೆಲ್ಲ ಏನಿಲ್ಲ. ಒಂದೇನಂದ್ರೆ ಈ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ತಂದಂತ ಸ್ವಲ್ಪ ಟೆಂಪರೇಚರ್ ಏನಾದ್ರು ವ್ಯತ್ಯಾಸ ಆಗ್ಬೋದ್ರಿ. ಬೇರೆ ಯಾವ ತಿಂಗಳ ತಂದವ್ ಏನಾಗಿಲ್ಲ. ಅಂದ್ರೆ ನಾವು ಇದ್ರಲ್ಲಿ ಇರ್ತಕ್ಕಂತ ಒಂದು ಸುಮಾರು 40ರಿಂದ 50 ಆಕಳ ಎಲ್ಲ ಆ ಕಡೆವರೆ ಬೆಂಗಳೂರು ಸುತ್ತಮುತ್ತಲ ಏನಾಗಲ್ಲ, ಅದೇನಾಗಲ್ಲ. ಈಗ ಸಾಮಾನ್ಯವಾಗಿ ಎಲ್ಲ 90% ನಾವೇ ಮೆಡಿಸಿನ್ ಮಾಡ್ಕೊಂತೀವ್ರಿ. ಕೆಲವೊಂದು ನಮಗೆ ಗೊತ್ತಿಲ್ಲದ ಮಾತ್ರ ಡಾಕ್ಟರ್ಗೆ ಹೇಳಿ ಕರೆಸ್ತೀವ್ರ. ಅವ್ರು ಬಂದಾಗ ಮತ್ತೆ ಅವ್ರ ಕೂಟಾಗ ಕೆಲವೊಂದು ರೇರ್ ಕೇಸ್ ಮಾತ್ರ, ರೇರ್ ಕೇಸ್ ಉಳಿಕೆ ಎಲ್ಲ ಕಂಪಲ್ಸರಿ ಎಲ್ಲ ನಾವೇ ಮಾಡ್ತೀವಿ. ಈಗ ಮಿಷನ್ ಹಾಕಿ ಹಾಲು ಕರಿತಾ ಇರೋದ್ರೆ ಈಗ ಬಹಳಷ್ಟು ಜನ ಏನ್ ಮಾಡ್ತಾರೆ ವಿಡಿಯೋ ನೋಡಿ, ಈಗ 600 ಲೀಟ್ರು 700 ಲೀಟ್ರು 40 ರೂಪಾಯಿ ಲೆಕ್ಕ ಮಾಡ್ರೆ ಜಾಸ್ತಿ ಅದಾರ್ರಿ. ಅದು ಆತರ ಏನೋ ಈಗ ಲಾಭಾಂಶ ಇಟ್ಕೊಂಡ್ ಮಾಡಂಗಿಲ್ಲ. ಇದನ್ನ ಹೆಂಗಂದ್ರೆ ಇದು ಶ್ರಮನೂ ಕೂಡ ಬಾಳ ಐತಿ, ಇದು ಬಂಡವಾಳನೂ ಬಾಳ ಐತಿ. ಆಮೇಲೆ ಅಷ್ಟ ಕಾಳಜಿನೂ ಮಾಡಬೇಕು. ಸುಮ್ನೆ ಕುತ್ಕೊಂಡು ಇದು 700 ಲೀಟರ್ 40 ರೂಪಾಯಿ ಇಷ್ಟು ಲಕ್ಷ ಆಗತ್ತೆ ಅಷ್ಟು ಲಕ್ಷ ಆಗತ್ತೆ ಅಂದ್ರಲ್ಲ, ಅದಕ್ಕೆ ಎಷ್ಟು ನಾವು ಶ್ರಮ ವಹಿಸಿ ಮಾಡಿದೆ ಅಷ್ಟೇ ಲಾಭ ಐತ್ರಿ ಇದರಲ್ಲಿ. ಬಟ್ ಎಡವಟ್ ಆಯ್ತು ಅಂತಂದ್ರೆ ಅಷ್ಟೇ ಲಾಸ್ ಐತಿ. ಮೊದಲೆಲ್ಲ ನಮಗೂ ಕೆಲವೊಂದ್ ಟೈಮ್ ಲಾಸ್ ಆಗಿದೆ, ಬೇಕಾದಷ್ಟು ಲಾಸ್ ಆಗೈತ್ರಿ. ಈಗೇನಂದ್ರೆ ನಾವು ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಅಂತಲ್ಲ, ಒಟ್ಟೇನಂದ್ರೆ ಪ್ರತಿಯೊಂದು ಕಾಳಜಿಯಿಂದ ಅದನ್ನ ನಾವು ಮಾಡಂಗಿದ್ರೆ ಮಾತ್ರ ಇದಕ್ಕೆ ಕೈ ಹಾಕ್ಬೇಕ್ರಿ. ಸುಮ್ನೆ ಯಾರ ಮಾಡ್ತಾರ ಅಂತಂದೇಳಿ ಎಲ್ಲ ಅದನ್ನ ಲೆಕ್ಕ ಮಾಡಿದ್ರೆ ಅದು ಕೆಲಸ ಆಗಲ್ಲ. ನಮ್ಗೆ ಇಷ್ಟು ಲಾಭ ಬರುತ್ತೆ ಅಷ್ಟು ಲಾಭ ಬರುತ್ತೆ ಅಂತಲ್ಲ, ಅದು ಬರ್ತದಿರೋದು ನಾವು ಕಾಳಜಿ ವಹಿಸಿ ಮಾಡ್ಬೇಕು. ಸರ್ ಇದೆಲ್ಲ ಶೆಡ್ ನೀವು ಸ್ವಂತ ದುಡ್ಡು ಹಾಕಿ ಕಟ್ಸಿರೋದ ಅಥವಾ ಬ್ಯಾಂಕ್? ಇಲ್ಲ ಬ್ಯಾಂಕ್ ಲೋನ್ ಮಾಡಿದ್ವಿ. ಎಷ್ಟು ಮಾಡಿದ್ರಿ ಸರ್ ಇದು? ಸರ್ ಇದು 55 ಲಕ್ಷ ರೂಪಾಯಿ. ಇದು ಬರೀ ಶೆಡ್ಡಿಗಾಗಿ ಇದು ಮಾಡಿದ್ವಿ. ಕಟ್ಸ್ಬೇಕಂದ್ರೆ 1 ವರ್ಷ ಆಗಿದೆ ಅಷ್ಟೇ ರೀ. 1 ವರ್ಷ ಆಯ್ತು ಅಷ್ಟೇನೆ. ಹೋದ ವರ್ಷ ಕಟ್ಸಿರೋದು ಸರ್? ಫೆಬ್ರವರಿ ಮಾರ್ಚ್ 1 ವರ್ಷ ಆಯ್ತು. ಮತ್ತೆ ಯಾವ ಸ್ಕೀಮ್ ಅಲ್ಲಿ ಕೊಟ್ಟಿದ್ರು ಸರ್ ಅದು ಲೋನ್? ಈಗ ಯಾವ ಸ್ಕೀಮ್ ಅಂತ ಏನು ಮಾಡಿಲ್ಲ ರೀ. ನಾವು ಅದ್ರದ್ದು ಲಾಭ ಲಾಸ್ ಏನು ನೋಡಿಲ್ಲ. ನಮ್ಗೆ ಇದ್ರಲ್ಲಿ ಆದಾಯ ಚೆನ್ನಾಗೈತಿ, ಇದನ್ನ ಮಾಡ್ಬೇಕು, ಮುಂದೆ ಯಾವ್ದಾದ್ರು ಸ್ಕೀಮ್ನಾಗ ಬಂದೇ ಬರ್ತದಂತ ಸುಮ್ಮನೆ ಮಾಡಿದ್ವಿ. ಅಂದ್ರೆ ಕೈಯಿಂದ ಸ್ವಂತ ದುಡ್ಡು ಹಾಕಿ ಮಾಡಿರೋದು? ಹೌದು. ಆಮೇಲೆ ಅದನ್ನ ಲೋನ್ ಮಾಡ್ಕೊಂಡಿದ್ವಿ. ಚಿತ್ರದುರ್ಗ ಇನ್ನೊಬ್ರು ನಮ್ಮ ನರೇಶ್ ಅಂತ ಒಬ್ರು ಅದಾರ್ರಿ, ಅವರು ನಮಗೆ ಬಹಳ ಆತ್ಮೀಯರು. ಅವ್ರು ಈ ವ್ಯಾಪಾರ ಮಾಡ್ತಾರೆ. ಅಂದ್ರೆ ನಮಗೆ ಎಂತ ಬೇಕು, 1 ಸೂಲಿಂದ ಬೇಕೋ 2 ಸೂಲಿಂದ ಬೇಕೋ 3 ಸೂಲಿಂದ ಬೇಕೋ, ಇಷ್ಟೇ ರೇಟ್ನಾಗ ಬೇಕು, ಇಷ್ಟು ಹಾಲಿಂದ ಬೇಕಂದ್ರೆ ಅಷ್ಟೇ ತಂದು ಕೊಡ್ತಾರೆ. ಅವರು ಸುಮಾರು ಒಂದು 20-25 ಆಕಳ ಕೊಟ್ಟಾರೆ. ಅವ್ರು ನಿಮಗೆ ಕೊಟ್ಟಿರೋದು? ಅವ್ರು ನಮಗೆ ಕೊಟ್ಟಿರೋದು. ಅಂದ್ರೆ ಅವ್ರು ವ್ಯಾಪಾರಗಾರರು, ವ್ಯಾಪಾರಸ್ಥರು. ಆದ್ರೆ ಬಹಳ ಪ್ರಾಮಾಣಿಕವಾಗಿ ನಮ್ಗಿಂದ ನಮ್ಗೆ ಎಂತ ಹೇಳ್ತೀವಿ ಅಂತವೇ ತಂದು ಕೊಟ್ಟಾರೆ. ಅವ್ರು ಕೊಟ್ಟಿರೋದ್ರೆ ಒಂದು ನಮಗೆ ಯಾವ ಫಾಲ್ಟ್ ಬಂದಿಲ್ಲ. ಈಗ ಬಟ್ ಆಲ್ಮೋಸ್ಟ್ ಎಲ್ಲ ಆ ಭಾಗದ ಹಸುಗಳೇ ಸರ್ ಇವು ಎಲ್ಲ. ಇದ್ರಾಗ ಇರೋವೆಲ್ಲ ಆ ಭಾಗದವ್ರಿ. ಮನೆಗೆ ಏನೋ ಒಂದು 15-20 ಬಿಟ್ರೆ ಉಳ್ಕಿ ಎಲ್ಲ ಒಂದು 50 ಹಸು, 45-50 ಹಸು ಎಲ್ಲ ಆ ಕಡೆ ಭಾಗದವ್ರಿ. ಯಾವ ಏನು ಫೇಲ್ ಆಗಿಲ್ಲ, ಏನಾಗಿಲ್ಲ. ಇದರಲ್ಲಿ 10 ಲೀಟರ್ ಒಳಗಿರೋ ಯಾವ ಇಲ್ಲ ರೀ, ಎಲ್ಲವೂ 10 ಲೀಟರ್ ಮ್ಯಾಗಳವೇ ಅದಾವ್ರಿ. ಬಟ್ 10 ಲೀಟರ್ ಒಳಗಡೆ ಇಡ್ತಾವ ಅಂತಂದ್ರೆ ನೀವು ಅವನ್ನ ರೀಸೇಲ್ ಮಾಡ್ಬಿಡ್ತೀರಿ? ಅಂದ್ರೆ ನಮಗೆ ಅದು ವರ್ಕೌಟ್ ಆಗಲ್ಲ. 7-8 ಲೀಟರ್ 6 ಲೀಟರ್ ಬಂದ್ರೆ ಅವೆಲ್ಲ ನಮಗೆ ನಮ್ಮ ಮೇಂಟೆನೆನ್ಸ್ಗೆ ಅಲ್ಲಿಗೆ ಸರಿ ಹೋಗುತ್ತೆ. ಲಾಭ ಆಗಲ್ಲ. ಲಾಭ ಆಗ್ಬೇಕಂತಂದ್ರ 10 ಲೀಟರ್ ಮೇಲೆನೇ ಹಿಂಡ್ಬೇಕು. ಹೌದೌದು. ಮಿನಿಮಮ್ 9-10 ಲೀಟರ್ ಹಿಂಡಿದ್ರೆ ನಮಗೆ ಲಾಭ ಆಗುತ್ತೆ. 5 ಲೀಟರ್ 6 ಲೀಟರ್ ಅಂದ್ರೆ ನಾವು ಅದ್ರದ್ದು ಸುಮಾರು ಒಂದು ದಿನದ್ದು ಒಂದು ಆಕಳಕ್ಕೆ ಒಂದು 8-10 ಲೀಟರ್ದು ನಾವು ಖರ್ಚು ಮಾಡ್ತೀವಿ. ಅದ್ರ ಮೇಂಟೆನೆನ್ಸ್, ಟೋಟಲ್ ಮೇಂಟೆನೆನ್ಸ್. ಈಗ ಆಮೇಲೆ ಇದ್ರದ್ದು ಏನೈತಲ್ಲ ಸಗಣಿ ಗೊಬ್ಬರ ಕೂಡ 1 ವರ್ಷಕ್ಕೆ 150 ಟ್ರಿಪ್ ಆಗುತ್ತೆ. 4,000 ರೂಪಾಯಿ ಒಂದು ಟ್ರ್ಯಾಕ್ಟರ್? 4,000 ರೂಪಾಯಿ ಇಲ್ಲ ಸರ್, ಈಗೆಲ್ಲ 6,000 ರೂಪಾಯಿ ತನಕ ಕೊಟ್ಟಿವಿ. ಈಗ 6,000 ಒಂದು ಟ್ರ್ಯಾಕ್ಟರ್ಗೆ? ಒಂದು ಟ್ರ್ಯಾಕ್ಟರ್ ನಮ್ಮ ಭಾಗದಲ್ಲಿ 4,000 ನಡೆದಿದೆ ಸರ್. ನಿಮ್ಮ ಭಾಗದಲ್ಲಿ ಅಂದ್ರೆ ಅಡಿಕೆ ಕಡಿಮೆ ಐತಿ, ನಮ್ಮ ಭಾಗದಲ್ಲಿ ಅಡಿಕೆಗೆ ಬೆಳೆಗಾರರು ಜಾಸ್ತಿ ಅದಾರ್ರಿ. ಒಬ್ರಿಗೊಬ್ರು ಡಿಮ್ಯಾಂಡ್ ಮಾಡಿ 6,000 ತನಕ ತಗೊಂಡಿದ್ದಾರೆ. ಅಂದ್ರೆ ಮೇವಿಗೆ ಖರ್ಚು ಇರುತ್ತಲ್ಲ ಸರ್. ಈಗ ಮೇವು ಕನಿಷ್ಠ ಅಂದ್ರೆ ನಾವು ಒಂದು 15 ಲಕ್ಷ ರೂಪಾಯಿ ಮೇವು ತಗೊಂತೀವಿ. ಬಟ್ ನಿಮ್ದು ಹಸಿ ಮೇವು ಎಷ್ಟು ಎಕರೆ ಹಚ್ಕೊಂಡಿದ್ದೀರಾ ಸರ್? ಸರ್ ಈಗ ಒಂದು 4 ಎಕರೆ ಇದೆ, ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ವಿ ಸರ್. ನೇಪಿಯರ್ ಅದರಲ್ಲಿ 3-4 ತಳಿ ಇದೆ. ಒಂದೊಂದು ಭಾಗದಾಗ ಒಂದೊಂದು ತಳಿ ಇದೆ. ಒಟ್ಟೇನಂದ್ರೆ ಚೆನ್ನಾಗಿದೆ. ನಮ್ಗೆ ಏನಂದ್ರೆ ನಾವು ಹಸಿ ಮೇವು ಏನಂದ್ರೆ ಒಂದು ಮೇವಿಗೋಸ್ಕರ ಇಟ್ಕೊಂಡಿರೋದ್ರಿ. 2 ಮೇವು 3 ಮೇವು ಯಾವತ್ತೂ ನಾವು ಹಾಕಲ್ಲ. 1 ಮೇವು ಮಾತ್ರ ಹಸಿ ಮೇವು. ಆಮೇಲೆ ಸೀಸನ್ ಅಲ್ಲೆಲ್ಲ ಮೆಕ್ಕೆಜೋಳ ಸಿಗ್ತತ್ರ ಹಸಿ ಮೇವು, ಅದನ್ನ ಹಾಕ್ತಿವ್ರಿ.